ಇವತ್ತು ಕಾರ್ಗಿಲ್ ವಿಜಯ ದಿವಸ. 27 ವರ್ಷದ ಹಿಂದೆ ಭಾರತೀಯ ಸೈನಿಕರು 18,000 ಅಡಿ ಎತ್ತರದಲ್ಲಿ ಹಿಮಚ್ಛಾದಿತ ಪರ್ವತದಲ್ಲಿ ಅಸೀಮ ಸಾಹಸವನ್ನು ಮೆರೆದು 500ಕ್ಕೂ ಹೆಚ್ಚು ಜನ ಹುತಾತ್ಮರಾಗಿ 1500ಕ್ಕೂ ಹೆಚ್ಚು ಶತ್ರು ಸೈನಿಕರನ್ನು ಯಮಪುರಿಗೆ ಅಟ್ಟಿ ಭಾರತದ ಸೈನಿಕ ಸಾಮರ್ಥ್ಯವನ್ನು ತೋರಿಸಿದಂಥ ಕಾರ್ಗಿಲ್ ವಿಜಯ ದಿವಸ. ಕಳೆದ 27 ವರ್ಷಗಳಿಂದ ದಾವಣಗೆರೆ ನಗರದಲ್ಲಿ ಈ ಕಾರ್ಗಿಲ್ ವಿಜಯ ದಿವಸನ್ನು ಸೈನಿಕರಿಗೆ ಗೌರವ ಕೊಡ್ತಕ್ಕಂಥ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದು, ಆ ಕಾರ್ಯಕ್ರಮದ ನಿಮಿತ್ತ ಇಲ್ಲಿಗೆ ಬಂದಿದ್ದೇನೆ. ಅಸೀಮ ಪರಾಕ್ರಮವನ್ನು ತೋರಿಸಿದಂಥ ಭಾರತೀಯ ಸೈನಿಕರು ನಮಗೊಂದು ಹೆಮ್ಮೆ. ಅವರು ತಮ್ಮ ಜೀವವನ್ನು ಕೊಟ್ಟು ಭಾರತದ ಗಡಿಗಳನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಅವ್ರನ್ನ ಮರೆತರೆ, ಅನ್ನ ಕೊಡುವ ರೈತರನ್ನು ಮರೆತರೆ, ದೇಶ ಕಾಯೋ ಸೈನಿಕರನ್ನು ಮರೆತರೆ ಆ ದೇಶಕ್ಕೆ ಭವಿಷ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಸೈನಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಆ ಹುತಾತ್ಮರ ಚೇತನ ಸದಾಕಾಲ ನಮಗೆ ಭಾರತಕ್ಕೆ ಒಂದು ಹೆಮ್ಮೆ ಮತ್ತು ಒಂದು ಪ್ರೇರಣೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. 1982 ಆಗ ನನಗೆ 14 ವರ್ಷ. ಆ ದಿನಗಳಿಂದಲೂ ಹೋರಾಟದಲ್ಲಿ ಭಾಗವಹಿಸಿ ಪೊಲೀಸ್ ಸ್ಟೇಷನ್ ಅಂದ್ರೇನು, ಜೈಲು ಅಂದ್ರೇನು ಅನ್ನೋದನ್ನು ಅನುಭವಿಸಿ ಬಂದಿರೋನು. ಆ ಕಾಲದಲ್ಲೇ ಹೆದರಿಲ್ಲ. ಆ ಕಾಲದಲ್ಲಿ ನಾವು MLA ಅಲ್ಲ, ಮಂತ್ರಿ ಅಲ್ಲ, ಜಾಮೀನು ಕೊಡೋರು ಗೊತ್ತಿರಲಿಲ್ಲ, ಜೈ ಅನ್ನೋರು ಇರಲಿಲ್ಲ. ಆ ಕಾಲದಲ್ಲೇ ಹೆದರಲಿಲ್ಲ. ಆ ಕಾಲದಲ್ಲೇ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ರೈತಪರ ಹೋರಾಟಕ್ಕೆ ಜಯವಾಗಲಿ ಅಂಥೇಳಿ ಹೋರಾಟ ಮಾಡಿದವರು. ಈಗ ಹೆದರ್ತೀವ? ಈಗ ಹೆದರೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದವ್ರು ಹೆದರಬೇಕು. ನನಗೆ ನೋಟಿಸ್ ಬಂದಿರೋದು ಭ್ರಷ್ಟಾಚಾರದ ಕಾರಣಕ್ಕಲ್ಲ, ಸತ್ಯ ಹೇಳಿದ ಕಾರಣಕ್ಕೆ. ಸತ್ಯ ಹೇಳಿದ್ದಕ್ಕೆ ನೋಟಿಸು 1000 ನೋಟಿಸ್ ಬಂದರೂ ಸ್ವೀಕಾರ ಮಾಡ್ತೀನಿ, 1000 ಕೇಸ್ ಆದರೂ ಸ್ವೀಕಾರ ಮಾಡ್ತೀನಿ. ಸತ್ಯ ಹೇಳೋದು ನಿಲ್ಲಿಸೋದಿಲ್ಲ. ಧರ್ಮ ನಿಂದನೆ ಮಾಡಿಲ್ಲ. ಧರ್ಮ ಅಂದರೆ ಬಸವಣ್ಣವ್ರು ಹೇಳಿರೋದು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಳು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಲಬೇಡ, ಅದು ಧರ್ಮ. ನಾನು ಯಾವ ಮುಲ್ಲ ನೀಟು ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡ್ತಾ ಇದ್ದ ಆ ಮುಲ್ಲನ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡೋದು ಧರ್ಮ ಅಂತ ಯಾರೂ ಹೇಳಲ್ಲ. ಅದು ಅಧರ್ಮ, ಅಮಾನವೀಯ. ಅಕಸ್ಮಾತ್ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡಿದ್ದರೆ 100 ಜನ ಸಾಯ್ತಿದ್ರು. ಅಂಥ ಕೆಲಸವನ್ನು ಧರ್ಮ ಅಂತ ಯಾರೂ ಹೇಳಲ್ಲ. ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಆ ವ್ಯಕ್ತಿ ಬಗ್ಗೆ 1000 ಸರಿ ಮಾತಾಡ್ತೀನಿ. ಆ ವ್ಯಕ್ತಿಯನ್ನು ಮತಕ್ಕೆ ತಳಕು ಹಾಕೋದಾದರೆ ಆ ಮತದ ಬಗ್ಗೆಯೂ ವಿಚಾರ ಮಾಡಬೇಕಾಗತ್ತೆ. ಆ ವ್ಯಕ್ತಿಗೆ ಸಮರ್ಥನೆ ಕೊಡೋದಾದರೆ ಆ ಸಮರ್ಥನೆ ಕೊಡೋರು ಧರ್ಮಿಷ್ಠರಾಗಕ್ಕೆ ಹೆಂಗೆ ಸಾಧ್ಯ? ಮಾನವೀಯತೆ ಇಲ್ಲದೆ ಇದ್ದವರು ಧರ್ಮಿಷ್ಠ ಹೆಂಗಾಗಕ್ಕೆ ಸಾಧ್ಯ? ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋದು ಮಾನವೀಯತೆನಾ? ಅದನ್ನೇ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಆ ವಿಷಯದಲ್ಲಿ ಯಾರೂ ನನ್ನ ಬಾಯಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕೇಸು ನನ್ನನ್ನು ಹೆದರ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ತಪ್ಪು ಮಾಡಿದರೆ ಹೆದರ್ತೀನಿ, ಕೆಟ್ಟದ್ದಕ್ಕೆ ಹೆದರ್ತೀನಿ, ಕೆಟ್ಟದ್ದು ಮಾಡೋಕ್ಕೆ ಹೆದರ್ತೀನಿ. ಆದರೆ ಸತ್ಯ ಹೇಳೋಕ್ಕೆ ನನಗೆ ಯಾವತ್ತೂ